ಅಜರ ಈ ಮನೆಯವ್ರು ಎಲ್ಲಿ ಹೋಗ್ಯಾರ ನೋಡ್ರೇನ್ರಿ? ಲಪುಟೋ ನನ್ನ ಮಗ ರೀ ಅವ 4 ದಿನ ಮನೆಯಾಗಿದ್ರೆ 4 ದಿನ ಮನೆಯಾಗಿರ್ತಿದ್ದಿಲ್ಲ. ಎಲ್ಲಾರು ಹೋಗಿರ್ಬೇಕ್ರಿ. ಸರ ಅವ ಒಟ್ಟು ಎಲ್ಲ ಸಾಮಾನ ಸಟ್ಟಿ ಕಟ್ಕೊಂಡು ಒಂದು ಗಾಡಿ ಮಾಡ್ಕೊಂಡು ಅವನ್ನೆಲ್ಲ ಹಾಕೊಂಡು ಹೋದನ್ರಿ ಸರ. ಹಾ ನಾವು ಹಾಕಿದ್ ರೊಕ್ಕ ಹಂಗದ್ರ ಅದು ಏನೇನೋ ಮಾಡ್ತಿದ್ದನ್ರಿ ಸರ್, ಚೀಟಿ ಚಿಪಾಟಿ ಅದು ಏನೇನೋ ಅಂತಿದ್ರು. ಏನನ್ರಿ ಇವು ಈಗಿನ ಹುಡುಗರು ಎಲ್ಲ ಅವನ ಮನೆ ಬೇನ್ ಹತ್ತಿ ಹೋಯ್ತಿದ್ದು. ಏನ್ ಮಾಡ್ತಿದ್ನೋ ಏನ್ ಕತ್ತಿನೋ. ನೀನು ಹಾಕಿದ್ದೇನ್ಲೇ ರೊಕ್ಕ? ಕೊಟ್ ನೋಡು, ಬಗನೀರ್ ಊಟ ಇಟ್ಕೋರ್ ಒಟ್ರು. ಆನೆ ಪೊಲೀಸರು ಎದಕ್ ಬಂದಾರ್ಲಿ? ಲೇ ನಮ್ಮ ಕೈ ಕೊಟ್ಟು ಹೋದ್ನಲೆ ಬಸ್ಯ. ಏನ್ ಹೇಳಕತ್ತಿಲ್ಲ ನೀನು? ಇಲ್ಲಲಿ ಅಪ್ಪ ನಮ್ಮನ್ನ ಮುಣಗಿಸಿ ಹೋದ್ನಲಿ ಅಪ್ಪ ಅವ. ಅಯ್ಯೋ ಹಾಕೊಂಡ್ ಹೋದ್ನ ನನ್ನ ರೊಕ್ಕನ. ನಿನ್ನೆರ ಬಂದ 5 ಲಕ್ಷ ರೂಪಾಯಿ ಕೊಟ್ಟು ಹೋದೆ. ನಾಳೆ ಅನ್ನೋರೊಳಗ ನಿನ್ನ 10 ಲಕ್ಷ ರೂಪಾಯಿ ಹಾಕವಂತ ಹೇಳಿದ್ನಲ್ಲ. ಬರೋಬ್ಬರಿ ಆಗೈತಿ ನೋಡು. ಅಷ್ಟೂರಿಗೆ ಗೋವಿಂದ ಚಂಪ್ ಕೊಟ್ಟಾನ ಹಿಡ್ಕೊಂಡ್ ಅಡ್ಡಾಡ್ರಿ. ನನ್ನ ಮಕ್ಳ ದುಡ್ದು ತಿನ್ರಿ ಅಂದ್ರ ಒಂದಕ್ಕೆ ಡಬಲ್ ಮಾಡ್ತೀವಿ ಅಂತ ಹೇಳಿ ಇದನ್ನ ಮಾಡಕ್ ಅಡ್ಡಾಡಿರಿ ಅಲ್ಲಿ ನೋಡು. ಕೊಟ್ಟಾನ ಚಂಬು ಹಿಡ್ಕೊಂಡ್ ಅಡ್ಡಾಡ್ರಿ. ದಾನ್ಯ ಏನಾತ್ಲಿ? ಲೇ ರಮೇಶ, ಬಸ್ಸಿಯಾಗ ಹೋಗ್ಬಿಟ್ನಂತಲಿ. ಏನ್ ಹೇಳಕತ್ತಿಲ್ಲ ನೀನು? ಲೇ ನಮ್ ರೊಕ್ಕ ತಗೊಂಡು ನಮ್ ತಲೆ ಮೇಲೆ ತಟ್ಟ ಹಾಕಿ ನಮ್ಮನ್ನ ಮುಣಗಿಸಿ ಹೋಗ್ಬಿಟ್ನಲ್ಲಿ. ಹಾ ಏನ್ ಹೇಳಕತ್ತಿಲ್ಲ ಅಂತವಲ್ಲವ. ಇಲ್ಲಲಿ ಓದ್ನಂತಲಿ ಓದ ಬಣ್ಣ ಮಾತು ಹೇಳ್ತಿದ್ದ. ಅವನ ಮಾತಿ ಬೆರಗಾಗಿ ಇಷ್ಟು ರೊಕ್ಕ ಹಾಕಿ ಮುನಿಗೆ ಹೋಗ್ಬಿಟ್ಟಿವ್ ನಾವು. ಅಯ್ಯೋ ಏನಾತಿದು? ನಾ ಎಷ್ಟು ದಡ್ಡದಿನ್ಲಿ. ನಿನ್ಯಾರ ಕಟ್ಸಿದ ಮನಿನ ಬಡ ಬಡ ಅವನ ಹೆಸರಲ್ಲಿ ರಿಜಿಸ್ಟರ್ ಮಾಡಿ ಅಲ್ಲೇ ರೊಕ್ಕ ಹಾಕಪ್ಪ ಅಂತ ಹೇಳಿಬಿಟ್ಟೆ. ಮುಣಗಿಸ್ಬಿಟ್ನಲ್ಲೇ ಈ ನನ್ನ ಮಗ. ಏನೋ ಒಂದು ಮಾಡ್ತೀನಿ, ಅದನ್ನ ಮಾಡ್ತೀನಿ, ಇದನ್ನ ಮಾಡ್ತೀನಿ ಅಂತ ಹೇಳಿದ್ನಲ್ಲಿ ನಮ್ಮನ್ನ ಹಾಳು ಮಾಡಿದ್ನಲ್ಲೇ ಇವ. ಈಗ ಹೇಳಕತ್ತಾರ ನನ್ನ ಮಕ್ಳ ಬರೋಬ್ಬರಿ ಇಟ್ಟನ್ಲೇ ನಿಮಗ. ಏನ್ ಅವ್ನ ಮುಕ್ಳಾಗ ಹೋಗ್ಕೊಂತಿದ್ರಿ? ಬಸಪ್ಪಣ್ಣ ಅಂತೇಳಿ ಇಟ್ ನೋಡ್ ಕಿಸಪ್ಪಣ್ಣ ಬಗನಿಗೆ ಊಟನ. ಸರ ಹಂಗಾರ ಮಾಡಿ ಹುಡುಕೊಡ್ರಿ ಸರ, ಜಗ್ಗರೆ ರೊಕ್ಕ ಹಾಕ್ಬಿಟ್ಟಿನ್ರಿ ಸರ. ಸರ ನಾನು ಹೊಲ ಮನಿ ಮಠ ಎಲ್ಲ ಕಳ್ಕೊಂಡಿನ್ರಿ. ಎಲ್ಲಾನು ಅವಂಗ ಸುರ್ದೇನ್ರಿ ಸರ. ಹ್ಯಾಂಗಾರ ಮಾಡಿ ನಮ್ದು ಹೊಳ್ಳಿಸ್ಕೊಡ್ರಿ ಸರ. ಅವೇನ್ ಕೊಡ್ತಾನ್ಲಿ? ಅವ ಏನಿಲ್ಲ, ನಿಮಗ ಒಂದಿಟ್ಟು ಚಂಪ್ ಕೊಟ್ಟಾನ ಹಿಡ್ಕೊಂಡು ಊರ್ ತುಂಬಾ ಅಡ್ಡಾಡ್ ಹೋರಿ ದಾಸೈಗುಳ. ಏರಿ ಬೇರಿ ಅಡ್ಡಾಡ್ತಿದ್ರಿ. ಬರೋಬ್ಬರಿ ಇಟ್ ನೋಡು ಲೇ ರಾಮೆ. ಅಲ್ಲಲ್ಲಿ ನಿಮ್ಮ ಮಾವ ನಿನಗ ಬಂಗಾರದಂತದ್ ಮನಿ ಕಟ್ಟಿಸ್ಕೊಟ್ಟಿದ್ದ. ಅಂತ ಮನಿ ಅವನ ಹೆಸರಲ್ಲಿ ಮಾಡಿ ಇದೆಲ್ಲ ಮಾಡೋದು ಬೇಕಾಗಿತ್ತನ್ಲಿ. ನಿಮ್ಮ ಅಯ್ಯೋ ಮುನಿಗೆ ಹೋದ್ವಿ ಎಲ್ಲೋ. ಹೆಂಡತಿ ಕೊಳ್ಳಾಗಿನ ಸರಾಸತೆಕರ ತಂದು ಕೊಟ್ವಲ್ರು. ಅಯ್ಯೋ ಎಲ್ಲಾ ಮುನಿಗಿ ಬಿಟ್ಟೆ. ಏನ್ ಉಳಿತು ನಂದು? ಎಲ್ಲಾ ಆದಿಂದ ಮಾತಾಡ್ತೀರಿ. ಅಲ್ಲೂ ನೀವೆಲ್ಲಾ ಓದಿರಿ, ಆಟೋ ಗೊತ್ತಾಗಂಗಿಲ್ಲನ ಸಾಹೇಬ್ರ. ಈ ಹುಚ್ಚ ಸುಳೆ ಮಕ್ಳಿಗೆ ಗೊತ್ತಾಗಿತ್ತಂದ್ರ ಇವ್ರು ಯಾಕೆ ಅವ್ನ ಕೈಯ ಹೋಗಿ ರೊಕ್ಕ ಕೊಡ್ತಿದ್ರಿ? ಇವಕ್ಕ ರೊಕ್ಕ ದುಡ್ಡು ಹಿಡಿದು ಬಿಟ್ಟತ್ರಿ. ಇವ್ರು ದುಡಿಯಂಗಿಲ್ಲ, ದುಃಖ ಬಿಡಿಯಂಗಿಲ್ಲ, ಆದ್ರೂ ರೊಕ್ಕ 2 ಪಟ್ಟು ಹಾಕತಿಲ್ಲ ಅಂತ ಆಚೆಕ್ ಬಿದ್ದು ಮಾಡ್ಯಾರ ನೋಡ್ರಿ ಸರ್ ಇವ್ರು. ಈಗಿನ ಹುಡುಗರಿಗೆ ಇದೊಂದು ಚಾಳ ಐತ್ರಿ. ಒಟ್ಟ ಹಗಲಿ ಅನ್ನೋರೊಳಗ ಶ್ರೀಮಂತರ ಆಗ್ಬಿಡ್ಬೇಕು, ಹಂಗತಿ ಐತಿ ನೋಡ್ರಿ ಇವಕ್ಕ. ಅಲ್ಲಿ ಹಿಂದ ಮುಂದ ಯೋಚನೆ ಮಾಡಿ ಇದನ್ನೆಲ್ಲ ಮಾಡ್ಬೇಕಿತ್ತು. ಮನಿ ಮಠ ಕಳ್ಕೊಂಡ್ ಏನ್ ನಿಮ್ ಬಾಳೆವು? ಹಿಂದಿದ್ದಾರು ನಿಮ್ಮ ತಂದೆ ತಾಯಿ ಏನ್ ಮಾಡ್ಬೇಕು? ನಿಮ್ ಹೆಂಡ್ರು ಮಕ್ಳು ಏನ್ ಮಾಡ್ಬೇಕು? ನಿಮ್ ಹೆಸರಲ್ಲೇ ಹೊಯ್ಕೋಬೇಕ ಲೇ ಮಕ್ಳ. ನೀವು ಮಾಡಿದ ತಪ್ಪಿಗೆ ಅವ್ರು ಅನುಭವಿಸ್ಬೇಕಾಗತ್ ನೋಡು. ಅಯ್ಯ ಅಣ್ಣ ಪಾಪ ಭಿಕ್ಷೆ ಬೇಡ ತಿನ್ನುವಂತ ಪರಿಸ್ಥಿತಿ ಬರ್ತತ್ ಬಿಡ ಅವಕ್ಕ. ಪೊಲೀಸ್ ಯಾಕೆ ಬಂದಾನ? ಬೇಬವ್ವ ಏನ್ ಬೀ ಇದು? ಪೊಲೀಸರು ಎದಕ್ ಬಂದಾರ? ಮಾವಾರ ಆ ಬಸ್ಸೇ ಇದ್ನಲ್ರಿ, ಅವ ಒಟ್ಟು ರೊಕ್ಕ ಹಾಕೊಂಡು ಹೋಗ್ಬಿಟ್ಟಾನಂತ ನೋಡ್ರಿ. ಹಾ ಏನ್ ಹೇಳಕತ್ತಿ ಬೇ? ಹೌದೇನ ನಿನ್ನ ಏನು ಕೊಟ್ಟಾನಂತ ನೋಡು. ಹಾಕತ್ತತ್ ನೋಡಿ ಅದಿ ಬಾಯ್ ಬಡ್ಕೊಂಡು. ನಮ್ಮ ಮಾವ ಬಂದ ವಿಷಯ ಎಲ್ಲ ಗೊತ್ತಾಗತ್ತ. ನಮ್ಮ ಮಾವಗ ನಮ್ಮ ಅಕ್ಕ ಹೆಂಗೆ ತೋರಿಸ್ಲಿ? ಲೇ ರಮೇಶ ನಿಂದ್ರಲೇ. ಸರ ಏನ್ರಿ ಇದು? ಏನಂದ್ರಿ ಏನ್ರಿ? ಏನ ಮಬ್ ನನ್ನ ಮಕ್ಳು ಅದು ಬೆಟ್ಟಿಂಗ್ ಅಂತ ಇದನ್ನ ಮಾಡಿ ರೊಕ್ಕ ತಗೊಂಡು ಪರಾರಿಗೆ ನೋಡ್ರಿ ಈಗ. ಸರ ನಿಮ್ಮ ಕೈ ಮುಗಿದು ಕೇಳ್ತೀನಿ ರೀ, ಹೆಂಗಾರ ಮಾಡಿ ಅವ್ರನ್ನ ಹುಡುಕಿ ನಮ್ಮ ಊರನ್ನವ್ರಿಗೆ ಎಲ್ಲರಿಗೆ ನ್ಯಾಯ ಕೊಡಿಸ್ರಿ ಸರ್. ಇವು ಇಬ್ಬರ ಅಲ್ರಿ ಸರ, ಎಷ್ಟು ಮಂದಿ ರೊಕ್ಕ ಕಟ್ಟ್ಯಾರ ಗೊತ್ತನ್ರಿ. ಹೆಂಗಾರ ಮಾಡಿ ಹುಡುಕಿ ಕಡಿಗೆ ಏಟು ಬರವಲ್ದಕ್ಕ ರೊಕ್ಕ ಅದನ್ನ ಇಷ್ಟು ಕೊಡ್ರಿ ಸರ್. ಹುಡುಕ್ತೀವ್ರಿ, ನಮ್ಮ CBI ಒಪ್ಪಿಸ್ತೀವಿ. ನೋಡೋಣ ಮುಂದೆ ಏನಾಗುತ್ತಂತೆ. ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡ್ತೀವಿ ನಾವು. ಒಂದು ಕಂಪ್ಲೇಂಟ್ ಬಂದು ಬರ್ದು ಕೊಡ್ರಿ ನೀವು. ಸರಿ ರೀ ಸರ್. ನಾ ಏನೋ ಜೀವ ಇಡಂಗಿಲ್ಲ, ಬ್ಯಾಡ. ಈ ಜೀವ ಇಡೋದು ಯಾಕೆ ಬೇಕು? ನನ್ನ ಹೆಂಡ್ರು ಮಕ್ಳಿಗೆ ಸಾಲ ಮಾಡಿ ಇಟ್ಟು ನಾನು ಹಂಗ ಇರುದ ಬ್ಯಾಡ. ಹೊಕ್ಕಿನ ಒಂದಿಟ್ಟು ಎಣ್ಣೆ ತೊಗೊಂಡು ಮಕ್ಕೊಂಡ್ಬಿಡ್ತೀನಿ. ಲೇ ಮಗನ, ಹೆಂಡ್ರು ಮಕ್ಳಿಗೆ ಸಾಲ ಇಟ್ಟು
ಆ ಈಗ ಸಾಯಕ್ಕೆ ಹೊಂಟಿಯೇನು ಏನು ಅವ್ರು ನಿನ್ನ ಹೆಸರಲ್ಲಿ ಹೋಗ್ಕೋಬೇಕು ಅನ್ಲೇ ಮಗನ ಇವ್ರು ಮುಕ್ಕಳ ಮಣ್ಣು ಹಾಕೊಂಡು ಹೋಗ್ತಾರ ಹಿಂದಿದ್ದಾರ ಯಾಂಡ್ರು ಮಕ್ಕಳು ಇವ್ರ ಹೆಸರಲ್ಲಿ ಹೋಗ್ಕೊಂಡ್ಬಿಡುದು ಮಲ್ಲಪ್ಪ. ಹೆಂಡ್ರ ಮಕ್ಳ ಕೈಯಾಗ ಚಿಪ್ ಕೊಟ್ಟು ಹೋಗಿ ಮಗನ ಅಂಥದ್ದೆಲ್ಲ ದುಡುಕಿ ನಿರ್ಧಾರ ತಗೋಬೇಡ. ಎಲ್ಲದಕ್ಕೂ ಸಾವು ಒಂದ ನಿರ್ಧಾರ ಅಲ್ಲ. ಇದ್ರೆ ಏನೆಲ್ಲ ಸಾಧಿಸ್ಬೋದು. ಸತ್ ಏನು ಸಾಧಿಸ್ತಿಲಿ ಅಲ್ಲನ ಪೊಲೀಸ್ರು ಹುಡುಕಿ ಕೊಡ್ತೀನಿ ಅಂತ ಯಾರಿಲ್ಲ. ಯವ್ವ ನಾ ಕೆಲ್ಸಕ್ಕೆ ಹೋಗ್ಬರ್ತೀನಿ ನೋಡು. ಬುತ್ತಿ ರೆಡಿ ಆಗೈತಿನ? ತಡಿಯಪ್ಪ ಬುತ್ತಿ ಕಟ್ಟಕತ್ತೀನಿ ಹಂಗ ಹೋಗ್ಬಿಡ್ಬೇಡ ನೀನು. ತಡಿ. ಯವ್ವ ಬಸ್ಸಿಗೆ ಹೊತ್ತಾಗತ್ತೆ ಬೇ. ಬೈಕ್ ಕೊಡ್ಸಂದ್ರೆ ಬೈಕ್ ಕೊಡ್ಸಕ್ಕೆ ಒಲ್ಲೇನು ಅಂತೀರಿ. ಮತ್ತು ಈ ಬಸ್ ತಪ್ಪಿಸ್ಕೊಂಡೆ ಅಂದ್ರೆ ಮತ್ತೆ 9 ಬಸ್ಸಿಗೆ ಹೋಗೋದಾಗತ್ತೆ. ಅಲ್ಲಿ ಆಫೀಸ್ನ್ಯಾಗ ನಮ್ಮನ್ನು ಬೈತಾರವ ಯವ್ವ. ಲಗುನ ಕಟ್ಟು ಬೇಯವ್ವ. ತಡಿ ತಡಿ ಬಂದ್ ತಡಿ ಅಯ್ಯಪ್ಪ. ಶಂಕರ ಅದು ಗೌರ್ಮೆಂಟ್ ನೌಕರಿ ಅಂತಾರಲ್ಲ ಅದ ನಿಂದು? ಅಷ್ಟ್ರು ಗೌರ್ಮೆಂಟ್ ನೌಕರಿ ಅಂದ್ರೆ ಸರ್ಕಾರ ಎಷ್ಟು ನೌಕರಿ ಅಂತ ಹುಟ್ಟಿಸ್ಕೊಡ್ಬೇಕು ಬೇ ಐತಿ ಅಲ್ವಾ. ನಾನು ಒಂದು ಬ್ಯಾಂಕ್ನಾಗ ಹೋಗ್ತೀನಿ ಬೇ. ಇನ್ನೊಟ್ಟು ಓದಿ ಪಾದಿ ಒಂದಿಟ್ಟು ಸರ್ಕಾರ ನೌಕರಿ ಹಿಡಿಬೇಕಿಲ್ಲ. ಈಗ ಓದ್ಕೊಂತನ ಕೆಲ್ಸಕ್ಕೆ ಸೇರೇನು ಬೇ. ಸರ್ಕಾರ ನೌಕರಿ ಅಂತ ಏನು ನೆಚ್ಕೊಂತ ಕುಂತ್ರ ಬಾಳೆ ಆಗಕ್ಕಿಲ್ಲ ಹೇಳು. ಅದನ್ನು ನೆಚ್ಕೊಂತ ನಾನು ಹಂಗೆ ಕುಂದ್ರಕ್ಕೆ ಆಗಂಗಿಲ್ಲ ಬೇ. ರಾತ್ರಿ ಬಂದು ಓದ್ಕೊತೀನಿ. ಈಗ ಡ್ಯೂಟಿಗೆ ಹೋಗಿರ್ತೀನಿ. ಈಗೆಲ್ಲ ಸರ್ಕಾರಿ ನೌಕರಿ ಸಿಗ್ಬೇಕಂದ್ರೆ ಭಾಳ ಕಷ್ಟ ಐತಿ. ಯಾಕಂದ್ರೆ ಕಾಂಪಿಟೇಷನ್ ಭಾಳ ಐತಿ ಈಗ. ಹಾಗಾಯಪ್ಪ ಅದ್ಯಾಕಂತಿ ಹೇಳು. ನಮ್ಮ ಊರಾಗ 10ನೇತ್ತು 12ನೇತ್ತು ಸಾಲಿ ಕಲಿತು ಗೌರ್ಮೆಂಟ್ ನೌಕರಿ ಮಾಡಕತ್ತಾರ. ಇಟ್ಟು ದೊಡ್ಡ ಸಾಲಿ ಕಲ್ತಿ ಶಂಕರ ಒಂದು ಸರ್ಕಾರಿ ನೌಕರಿ ಸಿಕ್ಕಿಲ್ಲ ನಿನಗೆ. ಈಟ ಆಟ ಕಲಿತು ದೊಡ್ಡ ದೊಡ್ಡ ನೌಕರಿ ಸೇರ್ಕೊಂಡಾರ. ಅದು ಅವ್ರವ್ರ ಅದೃಷ್ಟ ಐತಿ, ಹೇಳೋಕ್ಕಾಗಂಗಿಲ್ಲ. ಒಬ್ಬೊಬ್ಬರ ಅದೃಷ್ಟ ಮ್ಯಾಗ ಹೋಗುತ್ತೆ. ನೋಡೋಣ ನನ್ನ ಅದೃಷ್ಟ ಏನೈತೋ ಏನು. ಪ್ರಯತ್ನ ಮಾಡುವಂಗೆ ಮಾಡೋದಾಯತಿ. ಸಿಕ್ಕ್ರ ಹಂಗಾತು. ಏನು ಗೌರ್ಮೆಂಟ್ ನೌಕರಿ ನೆಚ್ಕೊಂಡು ಜೀವನ ಮಾಡೋಕ್ಕಾಗಂಗಿಲ್ಲಲ್ವ. ಅದು ಮಾತ್ರ ಕರೆ ಬಿಡು. ಈಗ ಏಟ್ ಕೊಡ್ತಾರೆ ನಿನ್ನ ಪಗಾರ? ಈಗ ಸ್ಟಾರ್ಟಿಂಗಲ್ಲಿ ಐತಿ ಒಂದು 15,000 ರೂಪಾಯಿ ಕೊಡ್ತಾರೆ. ಒಂದು 5,000 ರೂಪಾಯಿ ಬಸ್ಸಿನ ಖರ್ಚನ್ನು ಅದು ಇದು ಪಾಲ್ತು ಖರ್ಚು ಇರ್ತೈತೆ. 5,000 ರೂಪಾಯಿ ಹೋಗೇ ಬಿಡ್ತೈತಿವ. ಮ್ಯಾಗ 10,000 ರೂಪಾಯಿ ಹೋಗ್ತೈತಿ ನೋಡಿ. 15,000 ರೂಪಾಯಿದಾಗ ಏನು ಸಾಕಾಗತ್ತ? ಅದ್ರ ಬೇರೆ 5,000 ರೂಪಾಯಿ ಹೋತಂತಿ. 10,000 ರೂಪಾಯಿದ ಜೀವನ ಮಾಡೋಕ್ಕಾಗತ್ತನ? ಈಗ ನಡೀತೈತಪ್ಪ. ನಾಳೆ ಲಗ್ನ ಆಗಿಂದ ಮಕ್ಕಳು ಮರಿ ಮುಂದೆ ಹೆಂಗೆ ಜೀವನ ಸಾಗ್ಸಕ್ಕೆ ಬೇಡ? ಇಟ್ಟು ಪಗಾರದಾಗ ಜೀವನ ಸಾಗ್ಸಕ್ಕಾಗತ್ತಾ? ಸ್ಟಾರ್ಟಿಂಗ್ 15 ಕೊಡ್ತಾರೆ ಐತಿ. ಈಗ ಒಂದು 10 ಲಕ್ಷ ರೂಪಾಯಿ ಕೊಟ್ಟನೆ ಅಂದ್ರೆ ನಮ್ಮದು ಪರ್ಮನೆಂಟ್ ಮಾಡಿಕೊಡ್ತಾರೆ. ಮುಂದೆ ಒಂದು 40-50 ಪಗಾರ ಕುಂದಿರ್ತೈತಿ. ಕೊಟ್ಟು ಮಾಡಿಸ್ಬಿಡ್ಬೇಕಿಲ್ಲಲ್ಲ ಮತ್ತೆ? ಎತ್ತಿ ಏನು ರೊಕ್ಕ ಏನು ಮ್ಯಾಗಿದ್ದು ಉದುರ್ತಾವನ? ಅಷ್ಟು ರೊಕ್ಕ ಎಲ್ಲಿದ್ದು ತರುಣ್ ಎತ್ತಿ. ಯಾ ನಿಮ್ಮ ಅಣ್ಣ ರೊಕ್ಕ ಕೊಡ್ಬೇಕಲ್ಲ ಆಟ ಎಲ್ಲ ನಿಮ್ಮ ಅಣ್ಣಂದ ಆಟ. ಓದಿ ಮಾಡ್ಕೊರಿ. ಈಗ ಏಟೈತಿ ಆಟ ಸುಮ್ಮನೆ ಮುಚ್ಕೊಂಡು ಮಾಡ್ಕೊ ಹೋಗು ನೌಕರಿನ ಅಂತೇಳಿ ಬೇಜಾಡ್ತತಿ ನಿಮ್ಮ ಅಣ್ಣ. ಯವ್ವ ನನಗೆ ಗೊತ್ತಾತು ಬರಲೇ. ತಗೋಯಪ್ಪ ಬುತ್ತಿ ತಗೋ. ಚಂದಾಗ ಊಟ ಮಾಡ್ಯಪ್ಪ. ಆ ಕಟ್ಟಿದ ಬುತ್ತಿಯಾಗ ಹಂಗೆ ಹೊರ ತೊಗೊಂಬರ್ತಿ. ಕಟ್ಟಿರೋದ 4 ರೊಟ್ಟಿ ಕಟ್ಟಿರ್ತೀನಿ. ಹೊಳ್ಳಿ 2 ರೊಟ್ಟಿ ಹಂಗೆ ತರ್ತಿ. ಚಂದ ಹೊರ ತುಂಬ ಊಟ ಅನ್ಬೇಕಪ್ಪ. ಪುರ್ಸತ್ತ ಇರಂಗಿಲ್ಲ ಬಿಡ್ಬೆ. ಸರಿ ಯವ್ವ ಹೊತ್ತು ಭಾಳ ಬರ್ತೀನಿ ನೋಡು. ಅಲ್ಲವೇನಿ ಹಿರಿಯಂಕರು ಈ ಮನೆ ಸನಿಯಾಕೆ ಬರಂಗಿಲ್ಲ. ಮತ್ತು ದುಡ್ದಿದ್ದು ಜಾರಿ ಮಾಡ್ತಾನೆ ಅಣ್ಣ. ಕೊಟ್ಟು ದೊಡ್ಡ ನೌಕರಿ ಮಾಡಿಸಿಬಿಡ್ಬೇಕಿಲ್ಲ. ನಿಮ್ಮ ಅಣ್ಣ ಜೀನ್ ಹಂಕದ ನೀವ ರೊಕ್ಕ ಬಿಚ್ಚಕ ನಾಯಕಂತಾನ. ನಾಳೆ ಇವಂಗೂ ದೊಡ್ಡ ನೌಕರಿ ಮಾಡಿಸ್ಕೊಟ್ನಿ ಅಂದ್ರೆ ಮತ್ತೆ ಯಾಕಿನಾರ ತೊಗೊಂಡು ಹೋದ್ರೆ ಏನು ಮಾಡಲಿ? ಇದ್ದಿದ್ದು ದುಡ್ಡು ಕೊಟ್ಟು ಬೋಕಿ ಆಗ್ಲೇನೋ ಅಂತಾನೆ ನಿಮ್ಮ ಅಣ್ಣ. ನಾನು ಅದನ್ನೇ ಹೇ ಸಾಕಾಗಿ ಹೋಗೈತಿ. ಈ ಮನೆ ತಲೆ ಹೊಡ್ಕೊಂಡು ಸಾಕಾಗಿ ಹೋಗೈತವ ನನಗೆ. ಯಾವೇ ನಾ ಹೆಂಗೆ ಕಾಣಕತ್ತೀನಿ ಯಾವ? ನೀನು ಚಂದ ಮಾಡ್ತಿ ಕೀಡ್ಲಿ. ಹಂಗೆ ಯಾಕಂತೀವಿ ಯಾವ ನೀನು? ಇನ್ನೇನು ಮತ್ತು ನಾ ಚಂದಾಗ ತಯಾರಾಗಂತ ನಾ ಹೇಳೀನಿ. ಆ ಬೂದಿ ಗತೆ ಪೌಡ್ರ್ ಬಡ್ಕೊಂಬಂದಿಯಲ್ಲ, ನಿನಗೇನಾರ ಖಬರ್ ಐತೇನ? ನೋಡೋದನ್ನ ಬೂದಿ ಬುಕ್ಕಾಗಿ. ಮತ್ತು ನೀನ ಹೇಳಿದ್ದಲ್ಲ ನಿಮ್ಮ ಶಂಕರು ಮಾಮ ಹೋಗೋರಾಗ ಅವನ ಮುಂದೆ ಬಂದು ನಿಂದರು ಚಂದ ತಯಾರಾಗಿ ಬಂದು ನಿಂದ್ರು ಅಂದಿದ್ದಿ. ಮತ್ತು ಇದಕ್ಕೆ ಹಂಗೆ ಚಂದ ತಯಾರಾಗ್ಬೇಕು. ನೀನ ಹೇಳಿದ್ದಿಲ್ಲ ಪೌಡರ ಚಂದ ಪೌಡ್ರ್ ಹಚ್ಕೊ, ತಲೆ ಬಾಚ್ಕೊ, ಲಿಪ್ಟಿಕ್ ಎಲ್ಲ ಹಚ್ಕೊ ಅಂದಿದ್ದೆ. ಹಚ್ಕೊಂಡು ತಯಾರಾಗೇನಿ. ಈಗ ನೋಡಿ ಹೆಂಗತ್ತೆ ಅಂತೀನಿ ನೀನು. ಅಯ್ಯೋ ದೇವ್ರ ಏನಂತ ಇದನ್ನು ಹಡದ್ನೇನವ ಯವ್ವ. ಬೇಡ, ಇದೊಂದು ಹೆಣ್ಣು ಖರ್ಚು ಮಾಡಾಕ ಇಷ್ಟೊಂದು ನಾನು ಎಕ್ಕರ್ಲಾಡೋದು ಬಂದತಿ. ತುಸ ಬಂದ್ವಾ ಹೊರ ನೋಡಾಕ? ಒಟ್ಟು ಚಂದಿಲ್ಲ. ಇನ್ನೇನು ಮಾಡೋದು? 4 ವರ್ಷ ಆಗಿತ್ತು ತವ್ರ ಮನೆ ಬಾಗಿಲಿಗೆ ಹೆಜ್ಜೆ ಇಟ್ಟಿದ್ದಿಲ್ಲ. ಇನ್ನು ಹ್ಯಾಂಗಾರ ಮಾಡಿ ಇನ್ನು ಎಲ್ಲಂಕ್ರು ಹೊರಗಂಕ್ರು ಒಬ್ಬರು ಒಪ್ಪನವಲ್ರು. ಸುಮ್ಮನೆ ನಮ್ಮ ಅಣ್ಣನ ಮಗಗೆ ತಗಲು ಹಾಕ್ಬೇಕಂತ ನಾ ಬಂದ್ರೆ ಇದು ನೋಡಿ ಯವ್ವ ಹಸಿ ತಲೆ ಬಸಿಲಿ ಏನು ಚಂದ ತಯಾರಾಗೈತೆ ನೋಡು. ಈಗಿನ ಕಾಲದಾಗ ಹುಡುಗಿಯಾರು ಎಷ್ಟು ಚಿಣಿಕಿ ಇರ್ತಾರಂದಿ. 4 ದುಡ್ಡಿನ ಸಾಲಿ ಕಲ್ತಿರಂಗಿಲ್ಲ, ಅಷ್ಟು ಚಿಣಿಕಿತನ ಮಾಡ್ತಾರ. ಇದು ನೋಡಿ ಯವ್ವ
ನನಗಂಕರು ತಲೆ ಹೊಡ್ಕೊಂಡ್ ಸಾಕಾಗಿ ಹೋಗಿತ್ತು ನೋಡು. ಹಂಗೆ ಯಾಕಂತಿ ಬೇಯವ, ನಾನು ನೋಡು ಚಂದ ತಯಾರಾಗಿಲ್ಲನು. ಮಾಮ ಎಲ್ಲದಂಗೆ ಬೇಯವ? ಹೋದ ಈ ಅವತಾರದ ನಿನ್ನ ನೋಡಿಲ್ಲಲ್ಲಿ ಅವ, ಅದ ನನ್ನ ಪುಣ್ಯವು. ಒಂದಿಟ್ಟು ಚಂದಾಗಿರೋ ಅಂತೇನ ಅಂದ್ರೆ ಇದು ಹಿಂಗತಿ ಮಾಡ್ತೈತಿ. ರೊಕ್ಕ ಬಡದು ಅದು ಮೇಕಪ್ ಸಟ್ಟು ಲಿಪ್ಟಿಕ್ಕು ಪಪ್ಟಿಕ್ಕು ಎಲ್ಲ ಕೊಡ್ತೀನಿ. ಚಂದಾಗ ಹಚ್ಕೊಳಕೇನು ಧಾಡ್ಯಾ ನಿನಗೆ?